ಕನ್ನಡ ಸಿನಿಮಾಗಳು ಟಾಲಿವುಡ್ ಹಾಲಿವುಡ್ಗೆ ಸೆಡ್ಡು ಹೊಡೆದು ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಮಾಡ್ತಿವೆ. 2026ಕ್ಕೆ ಸಾಲು ಸಾಲು ಪಾನ್ ಇಂಡಿಯಾ ಸಿನಿಮಾಗಳು ರೆಡಿ ಆಗ್ತಿವೆ. ಮುಂದಿನ ವರ್ಷದ ಬಹುದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ಗೆ ಸಿದ್ಧತೆ ನಡೆದಿದೆ. ಈ ಹಬ್ಬದ ಸಮಯದಲ್ಲಿ ಬರುವ ಅವರ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಆಗುವುದು ಗ್ಯಾರಂಟಿ ಎನ್ನುವ ಮಾತಿದೆ. ಈ ಬಿಗ್ ಕ್ಲಾಶ್ ಕುರಿತು ಬಾಲಿವುಡ್ ಪಂಡಿತರಲ್ಲಿ ಈಗಾಗಲೇ ಚರ್ಚೆ ಶುರುವಾಗಿದ್ದು, ಪ್ರೇಕ್ಷಕರು ಯಾವ ಚಿತ್ರಕ್ಕೆ ಹೆಚ್ಚು ಮಣೆ ಹಾಕ್ತಾರೆ ಎಂಬ ಕುತೂಹಲ ಮೂಡಿದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. 2026ಕ್ಕೆ ದೊಡ್ಡ ಸಿನಿಮಾಗಳು ಆರ್ಭಟಿಸೋಕೆ ಸಜ್ಜಾಗಿವೆ. ಅದರಲ್ಲೂ KGF ಕಾಂತಾರ ರಿಲೀಸ್ ಆದ್ಮೇಲೆ ಸ್ಯಾಂಡಲ್ವುಡ್ ಕದರಿ ಬದಲಾಗಿದೆ. ಕನ್ನಡ ಸಿನಿಮಾಗಳು ಟಾಲಿವುಡ್ ಹಾಲಿವುಡ್ಗೆ ಸೆಡ್ಡು ಹೊಡೆದು ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಮಾಡ್ತಿವೆ. ಇನ್ನು ಕನ್ನಡ ಬಿಗ್ ಬಜೆಟ್ ಸಿನಿಮಾಗಳ ಮುಂದೆ ನಿಲ್ಲೋದು ಸದ್ಯಕ್ಕೆ ಕಷ್ಟವೇ ಅನ್ನಿಸ್ತಿದೆ. ಯಾಕಂದ್ರೆ 2026ಕ್ಕೆ ಸಾಲು ಸಾಲು ಪಾನ್ ಇಂಡಿಯಾ ಸಿನಿಮಾಗಳು ರೆಡಿ ಆಗ್ತಿವೆ. ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಗುದ್ದಾಟದ ನಿರೀಕ್ಷೆ ಇದೆ. ಪಾನ್ ಇಂಡಿಯಾ ಸ್ಟಾರ್ ಯಶ್ ಅವರ ಬಹು ನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ಎದುರು ಬಾಲಿವುಡ್ ನ ಭಾಯ್ಜಾನ್ ಸಲ್ಮಾನ್ ಖಾನ್ ಅವರ ಹೊಸ ಚಿತ್ರ ಬ್ಯಾಟಲ್ ಆಫ್ ಗಲ್ವಾನ್ ಕಾದಾಡಲು ಸಿದ್ಧವಾಗ್ತಿದೆಯಾ ಎಂಬುದು ಪ್ರಶ್ನೆಯಾಗಿದೆ. ಹೌದು, ಮುಂದಿನ ವರ್ಷದ ಬಹುದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ಗೆ ಸಿದ್ಧತೆ ನಡೆದಿದೆ. ಪಾನ್ ಇಂಡಿಯಾ ಸ್ಟಾರ್ ಯಶ್ ನಟನೆಯ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19, 2026ಕ್ಕೆ ಬಿಡುಗಡೆ ಆಗುವುದು ಬಹುತೇಕ ಖಚಿತವಾಗ್ತಿದೆ. ರಾಖಿ ಭಾಯ್ ಆರ್ಭಟಕ್ಕೆ ಹೆದರಿ ಇತರೆ ಸಿನಿಮಾಗಳು ದೂರ ಸರಿಯುತ್ತಿವೆ ಎಂಬ ಮಾತಿತ್ತು. ಆದರೆ ಇದೀಗ ಬಾಲಿವುಡ್ನ ದಬಾಂಗ್ ಖಾನ್ ಸಲ್ಮಾನ್ ಖಾನ್ ಅವರು ಅಖಾಡಕ್ಕೆ ಇಳಿಯುವ ಸೂಚನೆಯನ್ನ ನೀಡಿದ್ದಾರೆ. ಸಲ್ಮಾನ್ ಖಾನ್ ಅವರ ಹೊಸ ಸಿನಿಮಾ ಬ್ಯಾಟಲ್ ಆಫ್ ಗಲ್ವಾನ್ ಬಿಡುಗಡೆ ದಿನಾಂಕದ ಬಗ್ಗೆ ಬಾಲಿವುಡ್ ಅಂಗಳದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಈಗಾಗಲೇ ಚಿತ್ರದ ಪೋಸ್ಟರ್ ಹಾಗೂ ಲುಕ್ಗಳು ರಿಲೀಸ್ ಆಗಿದ್ದು ಅಭಿಮಾನಿಗಳಲ್ಲಿ ದೊಡ್ಡ ಮಟ್ಟದ ಕೌತುಕವನ್ನ ಮೂಡಿಸಿದೆ. ಈ ಸಿನಿಮಾ 2020 ಗಲ್ವಾನ್ ಕಣಿವೆಯ ಘಟನೆಯನ್ನ ಆಧರಿಸಿದ್ದು ಭಾರತೀಯ ಸೈನಿಕರ ಶೌರ್ಯದ ಕಥೆಯನ್ನ ಹೇಳಲಾಗ್ತಿದೆ. ನಿರ್ದೇಶಕ ಅಪೂರ್ವ ಲಿಖಿಯಾ ಅವರ ಆಕ್ಷನ್ ಕಟ್ ನಲ್ಲಿ ಕರ್ನಲ್ ಸಂತೋಷ್ ಬಾಬು ಪಾತ್ರದಲ್ಲಿ ಸಲ್ಮಾನ್ ಖಾನ್ ಮಿಂಚಲಿದ್ದಾರೆ ಎಂದು ತಿಳಿದು ಬಂದಿದೆ. ಸದ್ಯ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದ ಅಧಿಕೃತ ಬಿಡುಗಡೆ ದಿನಾಂಕ ಘೋಷಣೆಯಾಗಿಲ್ಲ. ಆದರೆ ಬಾಲಿವುಡ್ ಮೂಲಗಳ ಪ್ರಕಾರ ಚಿತ್ರತಂಡವು ದೊಡ್ಡ ಪ್ಲಾನ್ ಮಾಡಿದೆ. ಚಿತ್ರವನ್ನ 2026ರ ಈದ್ ಸಂಭ್ರಮದಲ್ಲಿ ತೆರೆಗೆ ತರಲು ಪ್ರಯತ್ನಿಸಲಾಗ್ತಿದೆ. ಒಂದು ವೇಳೆ ಇದು ಸಾಧ್ಯವಾದರೆ ಯಶ್ ಅವರ ಟಾಕ್ಸಿಕ್ ಮತ್ತು ಅಜಯ್ ದೇವಗನ್ ಅವರ ಬಹುತಾರಾಗಣ ಧಮಾಲ್ 4 ಚಿತ್ರಗಳೊಂದಿಗೆ ತ್ರಿಕೋನ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಒಂದು ವೇಳೆ ಇದು ಸಾಧ್ಯವಾದರೆ ಯಶ್ ಅವರ ಟಾಕ್ಸಿಕ್ ಮತ್ತು ಅಜಯ್ ದೇವಗನ್ ಅವರ ಬಹು ತಾರಾಗಣದ ಧಮಾಲ್ 4 ಚಿತ್ರಗಳೊಂದಿಗೆ ತ್ರಿಕೋನ ಸ್ಪರ್ಧೆ ಏರ್ಪಡಲಿದೆ. ಸಲ್ಮಾನ್ ಖಾನ್ ಅವರಿಗೆ ಈ ಹಬ್ಬದ ಸಮಯದಲ್ಲಿ ಸಿನಿಮಾ ಬಿಡುಗಡೆ ಮಾಡುವ ಹಳೆಯ ಮತ್ತು ಯಶಸ್ಸಿನ ನಂಟಿದೆ. ಈ ಹಬ್ಬದ ಸಮಯದಲ್ಲಿ ಬರುವ ಅವರ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಆಗುವುದು ಗ್ಯಾರಂಟಿ ಎನ್ನುವ ಮಾತಿದೆ. ಒಂದು ಮೂಲದ ಪ್ರಕಾರ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರೀಕರಣವು ಡಿಸೆಂಬರ್ ವೇಳೆಗೆ ಮುಗಿದು ಸಿನಿಮಾ ಮಾರ್ಚ್ ಈದ್ಗೆ ಬಿಡುಗಡೆಗೆ ಸಿದ್ಧವಾಗಬಹುದು. ಈ ನಿರ್ಧಾರವು ಅಂತಿಮಗೊಂಡ್ರೆ 2026ರ ಈದ್ ದಿನಾಂಕಕ್ಕೆ ಯಶ್ ಅವರ ಟಾಕ್ಸಿಕ್, ಅಜಯ್ ದೇವಗನ್ ಅವರ ಧಮಾಲ್ 4 ಮತ್ತು ಸಲ್ಮಾನ್ ಖಾನ್ ಅವರ ಬ್ಯಾಟಲ್ ಆಫ್ ಗಲ್ವಾನ್ ಈ 3 ಬಿಗ್ ಸಿನಿಮಾಗಳು ಮುಖಾಮುಖಿಯಾಗಲಿವೆ. ಈ ಬಿಗ್ ಕ್ಲಾಶ್ ಕುರಿತು ಬಾಲಿವುಡ್ ಪಂಡಿತರಲ್ಲಿ ಈಗಾಗಲೇ ಚರ್ಚೆ ಶುರುವಾಗಿದ್ದು, ಪ್ರೇಕ್ಷಕರು ಯಾವ ಚಿತ್ರಕ್ಕೆ ಹೆಚ್ಚು ಮಣೆ ಹಾಕ್ತಾರೆ ಎಂಬ ಕುತೂಹಲ ಮೂಡಿದೆ. ಈ ಹಿಂದೆ ಯಶ್ ನಟನೆಯ KGF ಚಾಪ್ಟರ್ 1 ಎದುರು ಶಾರುಖ್ ಖಾನ್ ಅವರ 0 ಸಿನಿಮಾ ಬಿಡುಗಡೆಯಾಗಿ ಸೋಲು ಕಂಡಿತ್ತು. ಈಗ ಮತ್ತೆ ಯಶ್ ಅವರ ಪಾನ್ ಇಂಡಿಯಾ ಕ್ರೇಜ್ ಎದುರು ಸಲ್ಮಾನ್ ಖಾನ್ ಅವರ ಸಿನಿಮಾ ಬರುವುದು ಗುದ್ದಾಟದ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಯಶ್ ಅವರ ಟಾಕ್ಸಿಕ್ ಹಾಗೂ ಸಲ್ಮಾನ್ ಖಾನ್ ಅವರ ಬ್ಯಾಟಲ್ ಆಫ್ ಗಲ್ವಾನ್ ಕ್ಲಾಶ್ ಆಗುವುದು ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸುವುದು ಖಚಿತ. ಒಟ್ನಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಈ ಸುನಾಮಿ ಯಾರಿಗೆ ವಿಜಯವನ್ನ ತಂದುಕೊಡಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.